ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ, ಸ್ವಾತಿ ಚಳಿಗಾಲದಲ್ಲಿ ಸನ್ಸ್ಕ್ರೀನ್ ಬೇಕಾ? ಆ್ಯಂಡ್ ನಾನು ಮನೆ ಒಳಗೆ ಇರ್ತೀನಿ, ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಲ್ವಾ? ಆ್ಯಂಡ್ ಯಾವುದಾದ್ರೂ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಹೇಳಿ ಅಂತೆಲ್ಲ ತುಂಬ ನನಗೆ ಕಮೆಂಟ್ಸ್ ಬರ್ತಾ ಇರುತ್ತೆ. ನಾನು ಏನು ಹೇಳ್ತೀನಿ ಅಂದರೆ, ನೀವು ಮನೆ ಒಳಗಿರಲಿ, ಚಳಿಗಾಲ ಇರಲಿ, ಆಚೆ ಹೋಗಲಿ, ಇಲ್ಲ ಬಿಸಿಲು ಇರಲಿ, ಸನ್ಸ್ಕ್ರೀನ್ ಮಸ್ಟ್. ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಅದು ಸನ್ಸ್ಕ್ರೀನ್. ತುಂಬ ಜನ ಸ್ಕಿಪ್ ಮಾಡಿಬಿಡ್ತಾರೆ, ಯಾಕಂದರೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಸಿಕ್ಕಿರಲ್ಲ. ತುಂಬ ಬೆಳ್ಳಗಾಗುತ್ತೆ ಸ್ವಾತಿ ಸನ್ಸ್ಕ್ರೀನ್ ಹಚ್ಕೊಂಡ್ರೆ, ಆಮೇಲೆ ತುಂಬ ಜಿಡ್ಡು ಅನಿಸುತ್ತೆ, ಆಚೆ ಹೋಗೋದು ಹೇಗೆ ಅರ್ಜೆಂಟಾಗಿ, ಹಾಗಾಗಿ ನಾನು ಸನ್ಸ್ಕ್ರೀನ್ ಹಚ್ಕೊಳ್ಳಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ತಪ್ಪು. ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಸನ್ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದರ ಹೆಸರು ಲೂಕ್ ವಾರ್ಮ್ ಸನ್ಸ್ಕ್ರೀನ್ SPF 50+ ಆ್ಯಂಡ್ PA++++ ಅಂತ. ಇಲ್ಲಿ ಫೋಟೋ ಹಾಕಿರ್ತೀನಿ, ನೀವು ಕ್ಲೀನಾಗಿ ನೋಡ್ಕೊಬೋದು. ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನ್. ನೀವು ಹೇಳ್ದಂಗೆ ಬೆಳ್ಳಗೆ ಅನಿಸಲ್ಲ, ಸ್ಕಿನ್ಗೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ, ಸ್ವಲ್ಪ ಆಯ್ಲಿ ಅಂತಲೂ ಏನೂ ಅನಿಸಲ್ಲ. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ, ಈ ಸನ್ಸ್ಕ್ರೀನಲ್ಲಿ SPF 50+ ಆ್ಯಂಡ್ PA+++ ಇದೆ. ಹಂಗಂದರೆ ಏನು ಸ್ವಾತಿ ಇದು 4+ ಅಂತ ಕೇಳ್ಬೋದು. ಈ ಥರ 4+ ಇದೆ ಅಂದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಇದರಲ್ಲಿ 16 ಟೈಮ್ಸ್ ಮೋರ್ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತ. ಆ್ಯಂಡ್ ಎಷ್ಟೊಂದು ಬ್ರ್ಯಾಂಡೆಡ್ ಸನ್ಸ್ಕ್ರೀನಲ್ಲಿ ಅದು ಇರೋದಿಲ್ಲ, ಹಾಗಾಗಿ ಈ ಸನ್ಸ್ಕ್ರೀನ್ ಬೆಸ್ಟ್. ಆ್ಯಂಡ್ ಇದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರುತ್ತೆ. ನೀವು ಏನಾದರೂ ಒಂದು ಒಳ್ಳೆ ಸನ್ಸ್ಕ್ರೀನ್ಗೆ ಹುಡುಕ್ತಾ ಇದ್ದರೆ ಇದನ್ನು ಚೆಕ್ ಮಾಡಿ. ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಕ್ಲೀನಾಗಿ ರೆಗ್ಯುಲರಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗೋಲ್ಲ ಆ್ಯಂಡ್ ಟ್ಯಾನ್ ಆಗೋಲ್ಲ. ಆ್ಯಂಡ್ ತುಂಬ ಬೆನಿಫಿಟ್ಸ್ ಇದೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ. ಸೊ ನೀವು ಇದನ್ನು ಒಂದು ಸತಿ ಚೆಕ್ ಮಾಡಿ. ಆ್ಯಂಡ್ ಇದರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದೆ ಏನಂದರೆ, ಪ್ರಾಡಕ್ಟಲ್ಲಿ ಒಂದು ಟಿನೋಸರ್ಬ್ ಎಮ್ ಅಂತ ಇದೆ. ಆ್ಯಂಡ್ ಇದರಲ್ಲಿ ಅಡ್ವಾನ್ಸ್ ನ್ಯಾನೋ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ ಸೆಕೆಂಡ್ ಲೇಯರ್ವರೆಗೂ ಹೋಗಿ ಅದು ಪೆನಿಟ್ರೇಟ್ ಮಾಡುತ್ತೆ, ನಿಮಗೆ ಬೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ ಸನ್ನಿಂದ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಇವಾಗ ನಾನು ಸುಮ್ಮನೆ ಒಂಚೂರು ಮಾಯ್ಶ್ಚರೈಸರ್ ಆ್ಯಂಡ್ ಚೂರು ಲಿಪ್ ಟಿಂಟ್ನ ಅಪ್ಲೈ ಮಾಡಿದ್ದೀನಿ. ಮುಂದೆ ತೋರಿಸೋಣ ಸನ್ಸ್ಕ್ರೀನ್ ಹೇಗಿದೆ ಅಂತ. ಆ್ಯಂಡ್ ಸ್ವಲ್ಪ ಸನ್ಸ್ಕ್ರೀನ್ ತೊಗೊತೀನಿ. ಸ್ಮೆಲ್ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಯೂಸ್ ಮಾಡ್ತೀನಲ್ಲ, ನನಗೆ ಇದನ್ನ ಹಚ್ಕೊಳ್ಳುವಾಗೆಲ್ಲ ನನಗೆ ಏನು ಅನಿಸುತ್ತೆ ಅಂದರೆ, ಈ ಮಕ್ಕಳು ಪ್ರಾಡಕ್ಟ್ ಇರುತ್ತೆ ನೋಡಿ, ಬೇಬಿ ಲೋಷನ್ ಆಮೇಲೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಆ್ಯಂಡ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಆದಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಮನೆಯಲ್ಲಿದ್ದರೂ ಡೈಲಿ ನೀವು ಬೆಳಗ್ಗೆ ರಾತ್ರಿ ಮುಖ ತೊಳೆದ್ಮೇಲೆ ಮಿಸ್ ಮಾಡಿಬಿಡಿ. ಆ್ಯಂಡ್ ಆಚೆ ಹೋಗುವಾಗ ಕೈಗೆ ಕಾಲಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಹೋಗಿ. ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋಲ್ಲ ಆ್ಯಂಡ್ ಟ್ಯಾನ್ ಆಗೋಲ್ಲ, ತುಂಬ ಚೆನ್ನಾಗೇ ಇರುತ್ತೆ ನಿಮ್ಮ ಸ್ಕಿನ್. ನೋಡಿ, ಒಂಚೂರಾದರೂ ಬೆಳ್ಳಗೆ ಅನ್ನಿಸ್ತಾ ಇದೆ ನಿಮಗೆ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಬೇಗ ಅಬ್ಸರ್ವ್ ಆಗುತ್ತೆ. ನೀವು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ. ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ಮೇಲೆ ನನಗೆ ಏನು ಅನಿಸಿದೆ ಅಂದರೆ, ಸ್ಕಿನ್ ತುಂಬ ಚೆನ್ನಾಗಾಗಿದೆ. ಆಮೇಲೆ ಟ್ಯಾನ್ ಎಲ್ಲ ಏನೂ ಆಗೋಲ್ಲ. ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದರೂ ಕೂಡ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿರೋದ್ರಿಂದ ಒಂಚೂರು ಟ್ಯಾನ್ ಅನಿಸಲ್ಲ. ಆಮೇಲೆ ಇನ್ನೊಂದು, ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಫಸ್ಟ್ 3 ಮಂತ್ಸ್ ನಂಗೆ ತುಂಬ ಪಿಂಪಲ್ ಆಗಿ ಮಾರ್ಕ್ಸ್ ಎಲ್ಲ ಬಂದುಬಿಟ್ಟಿತ್ತು, ಪಿಂಪಲ್ ಮಾರ್ಕ್ಸು. ನಾನು ಈ ಸನ್ಸ್ಕ್ರೀನ್ನ ರೆಗ್ಯುಲರಾಗಿ ಯೂಸ್ ಮಾಡಿರೋದ್ರಿಂದ ನನಗೆ ಒಂಚೂರು ಮಾರ್ಕೇ ಇಲ್ಲ, ಮಾರ್ಕ್ ಉಳಿಯೋದಿಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ಸ್ವಾತಿ ನನಗೆ 2 ವರ್ಷದಿಂದ ಒಂದು ಪಿಂಪಲ್ ಬಂದಿತ್ತು, ಬಟ್ ಆ ಮಾರ್ಕ್ ಹೋಗೇ ಇಲ್ಲ ಅಂತ. ಯಾಕೆ ಹೋಗಿಲ್ಲ ಅಂದರೆ, ನೀವು ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿ ಕ್ಲೀನಾಗಿ ಮಾಡಿದ್ರೆ ಕ್ಲೀನಾಗಿ ಮಾರ್ಕ್ಸ್ ಎಲ್ಲ ಹೋಗಿಬಿಡುತ್ತೆ. ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಓಕೆ? ಆ್ಯಂಡ್ ಇದು ಅಷ್ಟೇ ನೋಡಿ, ಒಂದು 3 ದಿನ ಆಯ್ತು ಈ ಪಿಂಪಲ್ ಬಂದು. ಇವಾಗೆ ರೆಗ್ಯುಲರಾಗಿ ನಾನು ಡೈಲಿ ಬ್ಲಾಗ್ಸಲ್ಲಿ ನೋಡಿ ಇದೂ ಇರೋದಿಲ್ಲ, ಅಷ್ಟು ಕ್ಲೀನಾಗಿ ಹೋಗುತ್ತೆ. ಆ್ಯಂಡ್ ಇವಾಗ ಹಚ್ಚಿ ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಮೇಕಪ್ ಮಾಡ್ತೀನಿ. ಮೇಕಪ್ ಮಾಡಿದ್ರೂ ಕೂಡ ಮೇಕಪ್ ಹಾಗೇ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗೇ ಮೇಕಪ್ ಅಬ್ಸರ್ವ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತೀರಾ, ಗ್ಲೋಯಿಂಗಾಗಿ ಕಾಣಿಸ್ತೀರಾ. ಮೇಕಪ್ಪೇ ಬೇಡ ಹೇಳ್ಬೇಕಂದ್ರೆ, ಸನ್ಸ್ಕ್ರೀನೆಲ್ಲ ಅಪ್ಲೈ ಮಾಡ್ಕೊಂಡು ಹಾಗೆ ಹೋಗ್ಬೋದು. ಎಲ್ಲರೂ ಹೋಗ್ತೀನಿ ಅಂದರೆ ನೋಡಿ, ಒಂಚೂರು ಜಿಡ್ಡು ಅನ್ನಿಸ್ತಾ ಇಲ್ಲ, ಸ್ಕಿನ್ನು ಡ್ರೈ ಆಗಿ ಎಷ್ಟು ಚೆನ್ನಾಗಿದೆ. ಒಂಚೂರು ಬೆಳ್ಳಗೆ ಬೂದಿಗೆ ಅನಿಸ್ತಾ ಇಲ್ಲ. ಹಾಗಾಗಿ ನನಗೆ ಈ ಸನ್ಸ್ಕ್ರೀನ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಆನ್ಲೈನಲ್ಲಿ ತರಿಸಿದ್ದು. ಪ್ರೈಸ್ ಬಂದುಬಿಟ್ಟು 879 ರೂಪೀಸ್ ಆಗುತ್ತೆ. ಬೇಕಂದರೆ ತೊಗೊಳ್ಳಿ, ವರ್ತ್ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೊಂದು ಬ್ರ್ಯಾಂಡು ಸನ್ಸ್ಕ್ರೀನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ತುಂಬ ಕೆಮಿಕಲ್ ಸ್ಮೆಲ್ ಅನಿಸುತ್ತೆ, ಆಮೇಲೆ ಒಂಥರ ವಿಯರ್ಡಾಗಿರುತ್ತೆ ಆ ಸ್ಮೆಲ್ಗಳು. ಆಮೇಲೆ ತುಂಬ ವೈಟ್ ಕಾಸ್ಟ್ ಇರುತ್ತೆ, ಆಯ್ಲಿ ಇರುತ್ತೆ. ಆ್ಯಂಡ್ ಹಚ್ಕೊಂಡ್ರೂ ನಿಮಗೇನು ಸನ್ ಪ್ರೊಟೆಕ್ಷನ್ ಅನಿಸೋದೇ ಇಲ್ಲ. ನಾವು ಗೋವಾಗೆಲ್ಲ ಹೋದಾಗ ಸನ್ಸ್ಕ್ರೀನ್ ಹಚ್ಚಿದ್ರೂ ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ, ಯಾಕಂದರೆ ಅಷ್ಟು ಒಳ್ಳೆ ಸನ್ಸ್ಕ್ರೀನ್ ಇರಲಿಲ್ಲ. ಆ್ಯಂಡ್ ಇದರಲ್ಲಿ SPF 50+ ಇರೋದ್ರಿಂದ ನಿಮಗೆ
ಚೆನ್ನಾಗಿ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಎಷ್ಟೋ ದಿವಸದಿಂದ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಸೊ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈಗಂತೂ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ಸನ್ಸ್ಕ್ರೀನ್ ಬೇಕೇ ಬೇಕು. ಯಾರು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಅಂದರೆ ಇವಾಗಿಂದನೇ ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ? ಅಷ್ಟೇ ಇವತ್ತಿನ ಒಂದು ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್